ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಎಲ್ಲರಿಗೂ ತುಳಸಿ ಪೂಜೆಯ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ತುಳಸಿ ಪೂಜೆಗೆ ಏನಾದರೂ ಒಂದು ಸ್ವೀಟ್ ಮಾಡುವನಾ? ಇವತ್ತು ನಾವು ಪದರ್ ಪೇಣಿ ಅಂತೇಳುವ ಒಂದು ಸ್ವೀಟ್ ಮಾಡುವ. ಇದು ಸ್ವಲ್ಪ ಲೈಟಾಗಿ ಸ್ವೀಟ್ ಹಾಗೂ ಕ್ರಿಸ್ಪಿಯಾಗಿ ಮತ್ತು ರುಚಿಕರವಾದ ಒಂದು ಸ್ವೀಟ್ ಅಂತ ಹೇಳ್ಬೋದು. ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ, ಸ್ವೀಟನ್ನು ಮಾಡುವ. ನಾವೀಗ ಪದರ್ ಪೇಣಿ ಮಾಡಲಿಕ್ಕೆ ಮೊದಲು ಹಿಟ್ಟನ್ನು ಕಲಸಿಕೊಳ್ಳುವ. ನಾನಿಲ್ಲಿ 1/4 kg ಮೈದಾವನ್ನು ತಗೊಂಡಿದ್ದೇನೆ. ಅದನ್ನೀಗ ಫಸ್ಟಿಗೆ ಜರಡಿ ಹಿಡ್ಕೊಳ್ಳುವ. ಜರಡಿ ಹಿಡ್ಕೊಂಡ ನಂತರ ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳುವ. ಸ್ವಲ್ಪವೇ ನೀರು ಹಾಕಿಕೊಂಡು ಕಲಸಿಕೊಂಡ್ರೆ ಆಯಿತು. ಇಲ್ಲಿ ಹಿಟ್ಟು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಬೇಕು, ಆ ರೀತಿ ಕಲಸಿಕೊಂಡ್ರೆ ಆಯಿತು. ಹಿಟ್ಟನ್ನು ನೋಡಿ ಕಲಸಿಕೊಂಡಾಯಿತು. ಹಿಟ್ಟು ನೋಡಿ ಈ ರೀತಿ ಇದೆ. ತುಂಬ ಸಾಫ್ಟಾಗಿ ಬೇಡ, ಹಿಟ್ಟು ಸ್ವಲ್ಪ ಗಟ್ಟಿ ಬೇಕು. ಹಾಗೆ ಇದರ ಮೇಲೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಅಂದರೆ ನಮಗೆ ಹಿಟ್ಟು ಇಲ್ಲಿ ಡ್ರೈ ಆಗಬಾರ್ದು, ಹಾಗಾಗಿ. ಇನ್ನು ಇದನ್ನು ನಾವೊಂದು ಮುಚ್ಚಿಟ್ಟು 1/4 ಗಂಟೆ ಹೀಗೆ ಬಿಡುವ. ಹಿಟ್ಟು ಅಲ್ಲಿ ನೆನೆಯುವಷ್ಟೊತ್ತಿಗೆ ನಾವಿಲ್ಲಿ ಸಕ್ಕರೆಯನ್ನು ಪೌಡ್ರ್ ಮಾಡಿಕೊಳ್ಳುವ. ಇಲ್ಲಿ ನಾನೊಂದು ಅರ್ಧ ಲೋಟಕ್ಕಿಂತ ಸ್ವಲ್ಪ ಕಡಿಮೆ, ನಾವು ಮೈದಾ ತಗೊಂಡ್ವಿ ಅಲ್ಲ, ಅದೇ ಲೋಟದಲ್ಲಿ ಅರ್ಧ ಲೋಟಕ್ಕಿಂತ ಸ್ವಲ್ಪ ಸಕ್ಕರೆಯನ್ನು ತಗೊಂಡಿದ್ದೇನೆ. ಹಾಗೆ ಏಲಕ್ಕಿ ಕೂಡ ಉಂಟು. ಏಲಕ್ಕಿಯನ್ನು ಸಕ್ಕರೆಗೆ ಹಾಕಿಕೊಂಡು ಇನ್ನು ನಯವಾಗಿ ಪೌಡ್ರ್ ಮಾಡಿಕೊಳ್ಳುವ. ಇಲ್ಲಿ ಸಕ್ಕರೆಯನ್ನು ಕೂಡ ನಯವಾಗಿ ಪೌಡ್ರ್ ಮಾಡಿಕೊಂಡಾಯಿತು. ಅದನ್ನೀಗ ಒಂದು ಬೌಲಿಗೆ ಹಾಕಿಕೊಳ್ಳುವ. ಇಲ್ಲಿ ನಾನೀಗ 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದಕ್ಕೆ ಈಗ ತುಪ್ಪವನ್ನು ಹಾಕಿಕೊಳ್ಳುವ. ತುಪ್ಪ ಆಗ್ತದೆ, ಎಣ್ಣೆ ಆಗ್ತದೆ, ಏನು ಕೂಡ ಆಗ್ತದೆ. ತುಪ್ಪ ಹಾಕಿಕೊಂಡ್ರೆ ಫ್ಲೇವರ್ ಮತ್ತು ಟೇಸ್ಟ್ ಚೆನ್ನಾಗಿರುತ್ತದೆ. ಹಾಕಿ ಒಮ್ಮೆ ಚೆನ್ನಾಗಿದ್ರ ಪೇಸ್ಟ್ ಮಾಡಿಕೊಳ್ಳ. ಇಷ್ಟು ಗಟ್ಟಿ ಇದ್ರೆ ಆಯಿತು ನೋಡಿ. ಹೀಗೆ ಗಟ್ಟಿಯಾದ ಒಂದು ಪೇಸ್ಟ್ ಮಾಡಿಕೊಳ್ಳುವ, ಅಕ್ಕಿ ಹಿಟ್ಟು ಮತ್ತು ತುಪ್ಪ ಹಾಕಿಕೊಂಡು. ನಾವೀಗ ಇಲ್ಲಿ ಹಿಟ್ಟನ್ನು ಕಲಸಿಟ್ಟು ಸುಮಾರು ಒಂದು 1/4 ಗಂಟೆ ಜಾಸ್ತಿ ಆಯಿತು. ಇನ್ನು ಇದನ್ನು ಚೆನ್ನಾಗಿ ನಾದಿಕೊಳ್ಳುವ. ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡ ನಂತರ ಒಂದು ರೋಲ್ ಆಗಿ ಹೀಗೆ ಮಾಡಿಕೊಳ್ಳುವ. ಮಾಡಿಕೊಂಡ ನಂತರ ಎಲ್ಲವನ್ನು ಹೀಗೆ ಕಟ್ ಮಾಡಿಕೊಳ್ಳುವ ಚಪಾತಿ ಹಿಟ್ಟಿನ ಹದಕ್ಕೆ. ಇನ್ನು ನಾವು ಈ ಉಂಡೆನೆಲ್ಲ ಚಪಾತಿಯ ಹದಕ್ಕೆ ಲಾಟಿಕೊಳ್ಳುವ. ನೋಡಿ, ಇಷ್ಟು ದೊಡ್ಡ ಚಪಾತಿ ಮಾಡಿಕೊಂಡು ಎಲ್ಲವನ್ನು ಕೂಡ ಹೀಗೆ ಸೈಡ್ಗೆ ಇಟ್ಟುಕೊಳ್ಳುವ. ಇನ್ನು ಅದೇ ರೀತಿಯಲ್ಲಿ ಇನ್ನೊಂದು ಚಪಾತಿಯನ್ನು ಕೂಡ ಮಾಡಿಕೊಳ್ಳುವ. ಇಲ್ಲಿ ನೋಡಿ, ಚಪಾತಿ ಎಲ್ಲ ಮಾಡಿಕೊಂಡಾಯಿತು. ಚಪಾತಿಯನ್ನು ನಾನಿಲ್ಲಿ ಸ್ಕ್ವೇರ್ಗೆ ಮಾಡಿಕೊಂಡಿದ್ದೇನೆ. ರೌಂಡಿಗೆ ಕೂಡ ಮಾಡಿಕೊಳ್ಬೋದು. ಆನಂತರ ನಾವಿಲ್ಲಿ ಅಕ್ಕಿ ಹಿಟ್ಟಿಗೆ ತುಪ್ಪ ಹಾಕಿ ಪೇಸ್ಟ್ ಮಾಡಿಕೊಂಡಿದ್ದೇವಲ್ಲ, ಅದನ್ನು ಹಾಕಿಕೊಂಡ್ರೆ ಆಯಿತು. ಚೆನ್ನಾಗಿ ಹೀಗೆ ನೀಟಾಗಿ ಸವರಿಕೊಂಡ್ರೆ ಆಯಿತು. ಇನ್ನು ಇದರ ಮೇಲೆ ಇನ್ನೊಂದು ಚಪಾತಿಯನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಕೈಯಲ್ಲಿ ಹೀಗೆ ಇಳ್ಕೊಂಡ್ರೆ ಆಯಿತು. ಅನಂತರ ಇದರ ಮೇಲೆ ಪುನಃ ನಾವಿನ್ನು ಈ ಅಕ್ಕಿ ಹಿಟ್ಟು ಮತ್ತು ತುಪ್ಪದ ಪೇಸ್ಟನ್ನು ಹಾಕಿಕೊಂಡ್ರೆ ಆಯಿತು. ಹೀಗೆ ನಾವು 5 ಚಪಾತಿಯನ್ನು ಇದೇ ರೀತಿ ಹಾಕಿಕೊಂಡು ಬಂದರೆ ಆಯಿತು. 5, 3, 4 ಎಷ್ಟು ಹಾಕಿಕೊಳ್ಬೋದು. ನಾನಿಲ್ಲಿ 5 ಚಪಾತಿಯನ್ನು ಇಟ್ಕೊಳ್ತೇನೆ, ಅಂದರೆ ಲೇಯರ್ ತುಂಬ ಚೆನ್ನಾಗಿ ಬರ್ತದೆ. ಅದರ ಮೇಲೆ ಇನ್ನೊಂದು ಚಪಾತಿಯನ್ನು ಹಾಕ್ತಿದ್ದೇನೆ. ಈಗ ಇಲ್ಲಿ ನಾನು 3 ಚಪಾತಿಯನ್ನು ಇಟ್ಟಿದ್ದೇನೆ. ಇವಾಗ ಇಲ್ಲಿ 4ನೇ ಚಪಾತಿಯನ್ನು ಇಡ್ತಾ ಇದ್ದೇನೆ. ಹಾಗೆ ಇಲ್ಲಿ ನಾನೀಗ 5ನೇ ಚಪಾತಿ ಇಡ್ತಾ ಇದ್ದೇನೆ, ಲಾಸ್ಟ್ ಚಪಾತಿದು. ಸ್ವಲ್ಪ ಚಪಾತಿ ಚಿಕ್ಕದಿದ್ದರೆ ಸ್ವಲ್ಪ ಎಳೆದು ಹೀಗೆ ಮಾಡಿಕೊಳ್ಬೋದು. ಇದರ ಮೇಲೆ ನಾವು ತುಪ್ಪದ ಪೇಸ್ಟನ್ನು ಹಾಕಿಕೊಳ್ಳೋದು ಬೇಡ. ಇಲ್ಲೊಂದು ಸ್ವಲ್ಪ ಹಿಟ್ಟನ್ನು ಹಾಕಿಕೊಂಡು ನಾವು ಇದನ್ನು ಲಾಟಿಕೊಂಡ್ರೆ ಆಯಿತು. ಹೀಗೆ ನಿಧಾನಕ್ಕೆ ಲಾಟಿಕೊಂಡ್ರೆ ಆಯಿತು. ಎಷ್ಟು ತೆಳ್ಳಗೆ ತುಂಬ ತೆಳ್ಳಗೆ ಬೇಡ,
ಸ್ವಲ್ಪ ಲಾಟಿಕೊಂಡ್ರೆ ಆಯಿತು. ಎಡ್ಜಸ್ಸನ್ನೆಲ್ಲ ಸ್ವಲ್ಪ ಹೀಗೆ ಇಳ್ಕೊಂಡ್ರೆ ಆಯಿತು. ಇನ್ನು ಇದನ್ನು ನಾವು ರೋಲ್ ಮಾಡಿಕೊಂಡ್ರೆ ಆಯಿತು. ಹೀಗೆ ಟೈಟಾಗಿ ರೋಲ್ ಮಾಡಿಕೊಂಡ್ರೆ ಆಯಿತು. ರೋಲ್ ಮಾಡಿದ ನಂತರ ಹೀಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ದೊಡ್ಡ ದೊಡ್ಡ ಪದರಪೇಣಿ ಬೇಕು ಅಂತಿದ್ರೆ ದೊಡ್ಡ ದೊಡ್ಡಕ್ಕೆ ಕಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ ಲೇಯರ್ ಲೇಯರ್ ಕಾಣ್ತಾ ಉಂಟಲ್ಲ ನೋಡಿ. ಎಲ್ಲವನ್ನು ಕೂಡ ಹೀಗೆ ಕಟ್ ಮಾಡಿಕೊಳ್ಳುವ. ಆನಂತರ ನಾವಿಲ್ಲೊಂದು ಸ್ವಲ್ಪ ಹೀಗೆ ಲಟ್ಟಿಸ್ಕೊಂಡ್ರೆ ಆಯಿತು. ತುಂಬ ತೆಳ್ಳಗೆ ಬೇಡ, ಒಂದು ಸ್ವಲ್ಪ ಹಗುರಕ್ಕೆ ಲಟ್ಟಿಸ್ಕೊಂಡ್ರೆ ಆಯಿತು. ನೋಡಿ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು. ಎಲ್ಲವನ್ನು ಕೂಡ ಅದೇ ರೀತಿ ತಟ್ಟಿಕೊಳ್ಳೋ. ಇಲ್ಲಿ ಎಡ್ಜೆಲ್ಲ ಸ್ವಲ್ಪ ಬಿಟ್ಟಿದ್ರೆ ಅದನ್ನು ಇದಕ್ಕೆ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಹೀಗೆ ಒಂದು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಆಯಿತು. ನೋಡಿ ಎಲ್ಲ ಕೂಡ ನೋಡಿ ಲೇಯರ್. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಾ? ಹಾಗಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರಾ? ಹಾಗಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಚಾನಲಿಗೆ ಯಾರಾದರೂ ಹೊಸಬ್ರಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಇಲ್ಲಿ ನೋಡಿ ಈ ರೀತಿ ಎಲ್ಲವನ್ನು ಕೂಡ ಈಗ ನಾನು ಲಾಟಿ ಇಟ್ಟುಕೊಂಡಿದ್ದೇನೆ ನೋಡಿ. ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಕಾಣ್ತಾ ಉಂಟಲ್ಲ. ಇನ್ನು ನಾವು ಇದನ್ನು ಫ್ರೈ ಮಾಡಿ ಚೆನ್ನಾಗಿ ಕಾದ ನಂತರ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು. ಇನ್ನು ನಾವು ಒಂದೊಂದೇ ಪೇಣಿಯನ್ನು ಹಾಕಿಕೊಳ್ಳುವ. ಮೇಲೆ ಹೀಗೆ ಇದಕ್ಕೆ ಎಣ್ಣೆಯನ್ನು ಹೀಗೆ ಹಾಕಿಕೊಳ್ಬೇಕು. ಅಂದರೆ ಮಾತ್ರ ನಮಗೆ ಲೇಯರ್ ಲೇಯರ್ ಚೆನ್ನಾಗಿ ಬರ್ತದೆ. ಇನ್ನೊಂದು ಹಾಕ್ತಾ ಇದ್ದೇನೆ. ಅದಕ್ಕೆ ಕೂಡ ಮೇಲಿಂದ ಎಣ್ಣೆಯನ್ನು ಹೀಗೆ ಚೆನ್ನಾಗಿ ಹಾಕಿಕೊಳ್ಬೇಕು. ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ನಾವು ಮೊದಲಿಗೆ ಹಾಕಿದ್ದನ್ನೆಲ್ಲ ಹೀಗೆ ತಿರುಗಿಸಿ ಹಾಕಿಕೊಳ್ಳುವ. ತಿರುಗಿಸಿ. ಇವಾಗ ನೋಡಿ ಇದೆಲ್ಲ ಕಲರ್ ಚೇಂಜ್ ಆಯ್ತು ನೋಡಿ. ಹೊಂಬಣ್ಣಕ್ಕೆ ಬಂತಲ್ಲ, ಇಷ್ಟೊತ್ತಿಗೆ ನಾವು ಇದನ್ನು ತೆಗೆದ್ರೆ ಆಯಿತು. ನೋಡಿ ಎಲ್ಲ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ. ಇವಾಗ ನೋಡಿ ಇದನ್ನು ನಾನು ತೆಗಿತಿದ್ದೇನೆ ನೋಡಿ. ಕಲರ್ ನೋಡಿ ಚೇಂಜ್ ಆಗಿತ್ತಲ್ಲ. ಈ ಹೊತ್ತಿಗೆ ನಾವು ಇದನ್ನು ತಗೊಂಡ್ರೆ ಆಯಿತು. ಇವಾಗ ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೇನೆ. ಇವಾಗ ನಾವು ಇಲ್ಲಿ ಬಿಸಿ ಬಿಸಿ ಪೇಣಿಗೆ ನಾವಿಲ್ಲಿ ಸಕ್ಕರೆ ಪೌಡ್ರನ್ನು ಹಾಕಿಕೊಳ್ಬೇಕು. ನಿಮಗೆ ತುಂಬ ಸ್ವೀಟ್ ಬೇಕು ಅಂತಿದ್ರೆ ತುಂಬ ಹಾಕಿಕೊಳ್ಬೋದು. ಆನಂತರ ತಿರುಗಿಸಿ ಹಾಕೊಳ್ಳ. ಇದ್ರೆ ಎರಡು ಸೈಡಿಗೆ ಕೂಡ ಹೀಗೆ ಸಕ್ಕರೆ ಪೌಡ್ರನ್ನು ಹಾಕಿಕೊಂಡ್ರೆ ಆಯಿತು. ಎಲ್ಲವನ್ನು ಕೂಡ ಇದೇ ರೀತಿ ಮಾಡಿಕೊಂಡ್ರೆ ಆಯಿತು.
ಸ್ನೇಹಿತರೆ ನೋಡಿ ಪದರ್ ಬೇಣಿ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಹೇಗೆ ಲೇಯರ್ ಆಗಿ ಬಂದಿದೆ ನೋಡಿ, ಕಾಣ್ತಾ ಉಂಟಲ್ಲ. ಹಾಗೆ ತುಂಬ ಕ್ರಿಸ್ಪಿ ಕೂಡ ಆಗಿದೆ. ಸ್ವಲ್ಪ ಲೈಟ್ ಸ್ವೀಟ್ ಇದ್ದು, ಜಾಸ್ತಿ ಸ್ವೀಟ್ ಇಲ್ಲ, ಲೈಟ್ ಸ್ವೀಟ್. ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನುವರಿಗೆಲ್ಲ ಒಂದು ಒಳ್ಳೆ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಕ್ರಿಸ್ಪಿಯಾಗಿ ಹಾಗೆ ಲೈಟ್ ಸ್ವೀಟಾಗಿ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ.